ಇದು ಒಂದು ಕತೆ ಆದರೆ ಮತ್ತೊಂದು ಕಡೆಯಲ್ಲಿ ಮೆಳವಂಕಿ ಅನ್ನೋ ಕಾಳಜಿ ಕೇಂದ್ರ ಅಂದರೆ ಎಲ್ಲಿ ಜನರು ಆಪತ್ನಲ್ಲಿದ್ದಾರೆ ಅಲ್ಲಿಂದ ರಕ್ಷಣೆ ಮಾಡಿ ಅವ್ರಿಗೊಂದು ಪರ್ಯಾಯ ಸೂರನ್ನು ಕಲ್ಪಿಸಿರ್ತಾರೆ. ಅಲ್ಲಿ ಪುಟ್ಟ ಪುಟ್ಟ ಕಂದಮ್ಮಗಳ ಆಕ್ರಂದನ ಅಂತೆ. ಮನೆ ಸೂರು ಕಳೆದುಕೊಂಡವರು ಸಂತ್ರಸ್ತರಾಗಿದ್ದಾರೆ. ಮೆಳವಂಕಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರಿಗೆ ಆಶ್ರಯವನ್ನು ನೀಡಲಾಗಿದೆ. ಗೋಕಾಕ್ ತಾಲೂಕಿನ ಮೆಳವಂಕಿಯಲ್ಲಿ ಮಳೆಯ ಅವಾಂತರ ಯಾವ ರೀತಿ ಇದೆ ಅನ್ನೋದರ ದೃಶ್ಯವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಒಂದು ಕಡೆ ಮಕ್ಕಳು ಶಾಲೆಯ ಡಾಕ್ಯುಮೆಂಟ್ಸ್ ಉಳಿಸ್ಕೊಳ್ಳಿಕ್ಕೆ ಪರದಾಟ, ಮತ್ತೊಂದು ಕಡೆಯಲ್ಲಿ ಮನೆ ಬಿಟ್ಟು ಬೇರೆ ಕಡೆಗೆ ಬಂದು ಆ ಕಾಳಜಿ ಕೇಂದ್ರದಲ್ಲಿರೋ ಮಕ್ಕಳು ಗೋಳಾಡ್ತಾ ಇರೋದು. ಎರಡೂ ದೃಶ್ಯವನ್ನು ಸದ್ಯದಲ್ಲೇ ನಿಮ್ಮ ಮುಂದಿಡ್ತೀವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿ ಕೂಡ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಹಲವು ಗ್ರಾಮಗಳು ಸದ್ಯ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾವೆ. ಸದ್ಯ ನಾನಿರುವಂಥ ಸ್ಥಳ ಗೋಕಾಕ್ ತಾಲೂಕಿನ ಚಿಗಡೋಳೆ ಅನ್ನೋ ಒಂದು ಗ್ರಾಮ. ಇಲ್ಲಿ ಏನು ಈ ದೃಶ್ಯದಲ್ಲಿ ಗಮನಿಸ್ಬೋದು, ಈ ಜನ ಏನು ಬರ್ತಿದ್ದಾರೆ, ಈ ಜನ ಪಕ್ಕದಲ್ಲಿ ಇರುವಂಥ ಗ್ರಾಮ ಇದೆ. ಹೀಗಾಗಿ ಇಲ್ಲಿ ನಡುವೆ ಒಂದು ಸೇತುವೆ ಕೂಡ ಇದೆ. ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಕೂಡ ಏನು ಮನವಿ ಮಾಡಿಕೊಂಡು ಬಂದರೂ ಯಾರೂ ಕೂಡ ಅದನ್ನು ಏರಿಕೆ ಮಾಡಿಲ್ಲ. ಹಾಗಾಗಿ ಈ ರಭಸವಾಗಿ ಹರಿಯುವಂಥ ನೀರಿನಲ್ಲೇ ಕೂಡ ಈಗ ಜನ ಕೂಡ ಊರಿಂದ ಹೊರಗಡೆ ಬರ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ಬೋದು, ಘಟ್ಟಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇದೆ. ಅದೇ ನೀರಿನಲ್ಲಿ ಕೂಡ ಈ ಏನು ಯುವಕರು ಇರ್ಬೋದು, ವೃದ್ಧರು ಕೂಡ ಅಲ್ಲಿರುವಂಥ ಏನು ತಮ್ಮ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ನಿನ್ನೆ ಆ ಊರಿಂದ ಸ್ಥಳಾಂತರ ಆಗಿದ್ದಾರೆ. ಇವತ್ತು ಕೂಡ ಕೆಲವೊಂದಿಷ್ಟು ಜನ ಬರ್ತಿದ್ದಾರೆ. ಈ ಬರುವಂಥ ಜನರನ್ನ ನೀರಿನಲ್ಲಿ ಏನು ಬರ್ತಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಎದಕ್ಕೆ ಹೋಗಿದ್ದು ಸರ್? ಏನು ಯಾರು ಅದಾರ ಇನ್ನೂ ಅಲ್ಲಿ? ಇನ್ನು ಎಷ್ಟು ಜನ ಅದಾರ? ಇನ್ನೊಂದು ಇಬ್ಬರು ಮೂರು ಮಂದಿ. ಸಿಕ್ಕಾಪಟ್ಟೆ ನೀರು ಬರತೈತಿ, ಹೆಂಗೆ ಬರ್ತಿರಲ್ಲ? ಬರತ್ರಿ ಹಿಂಗೆ ಮತ್ತೇನು ಮಾಡಿದ್ರಿ ಸರ್? ಬರ್ತಾನೆ ಜಮ್ದು ಆಗದ್ರಿ, ಅದ್ರ ಸಂಬಂಧ ಆಗಿ ಸಾಸ ಎಲ್ಲ ಮನೆಯೆಲ್ಲ ಅಲ್ಲೇ ಇದಾವ? ಹಾಂ ಅಲ್ಲೇ ಅದಾವ್ರಿ ಎಲ್ಲ. ಒಂದು 150 ಮನೆ, 150 ಪಣಿ 200 ತಕ ಹಾಕಾವ್ರಿ. ಸರ್ ಎಷ್ಟು ಜನ ಇದ್ದಾರೆ? ಎಷ್ಟು ಜಮೀನಿದೆ ನಿಮ್ಮದು? ಯಾಕೆ ಈ ರೀತಿ ಸಮಸ್ಯೆ ಅಂತ? ಸರ್ ಇದು ವರ್ಷ ಹಿಂಗೆ ಆಗಾಕತ್ತೈತೆ ರೀ, ಭಾಳ ಸಮಸ್ಯೆ ಆಗಾಕತ್ತೈತೆ ರೀ ನಮಗೆ. ಯಾಕಂದ್ರೆ ರೀ ಇದು ನಮಗೆ ಬ್ರಿಡ್ಜ್ ಆಗ್ಬೇಕೈತೆ ರೀ ಮೇನ್ ರೀ. ಬ್ರಿಡ್ಜ್ ಆತಂದ್ರೆ ನಮ್ಮ ಮನೆ ಮುಳುಗಡೆ ಆಗಂಗಿಲ್ಲ ರೀ ಸರ್. ನಮಗೆ ಹಾದಿ ಹೋಗ್ಲಿಕ್ಕೆ ಹಾದಿ ಕಟ್ಟಾಕೈತೆ ರೀ ನಮಗೆ. ನಮ್ಮ ಮನೆಗಳೆಲ್ಲ ಸುರಕ್ಷಿತ ಇರ್ತಾವ್ರಿ. ನೀರಾಗ ಬರತ್ತಾರ, ಯಾಕೆ ಜಿಲ್ಲಾಡೈತಿ ಏನು ಮಾಡಿಲ್ವ ಅಂತ? ಏನು ಮಾಡಿಲ್ಲ ರೀ ಸರ್. ಅದು ಈಗ ಮೊದಲು ನಮಗೆ ಮೇನ್ ಆದ್ರೂ ನೀರಾಗ ಹೋಗ್ತಾರ. ನೀರಾಗನ ರೀ ದನ ಕರ ಆತ್ರಿ, ಇದಾತ್ರಿ. ಒಂದೀಟ್ ರೋಡ್ ನಿನ್ನ ಬೆಳತನಕ ನಿದ್ದೆ ಮಾಡಿಲ್ಲ ರೀ ಸರ್. ನಾವು ಬರೀ ಇದನ್ನು ಕಾಯ್ಕೋತನ ಕೂತೇವ್ರಿ. ನೀರು ರೀ ಬೆಳತನಕ ರೀ ಅಂದ್ರೆ ರೋಡ್ ಹೈತಿ ಅಂದ್ರೆ ನಮಗೆ ಹೋಗಕ್ಕೆ ಹಾಯ್ದಿಲ್ಲ ರೀ. ಮತ್ತೊಂದು ಚಾನ್ಸೇ ಇಲ್ಲ ರೀ. ಎಲ್ಲರೂ ಬೆಳಗಿನ 5 ಗಂಟೆಗೆ ರೀ, ಬೆಳಗಿನ 5 ಗಂಟೆದಿಂದ ರೀ. ನಿಮ್ಮ ಬಾಲಚಂದ್ರ ಸಾವ್ಕಾರ ಈ ಗೋಕಾಕ್ ಸಾವ್ಕಾರ ಏನು ಹೆಲ್ಪ್ ಮಾಡೋದಲ್ಲ? ಹೆಲ್ಪ ಅವರು ಮಾಡಿದಾರೆ. ಅವ್ರಿಗೆ ಗಮನಕ್ಕೆ ತಂದ ಸೇತುವೆ ಕಟ್ಟ ಇಲ್ರಿ, ಇನ್ನೂವರೆಗೆ ಯಾರು ಹೇಳಿಲ್ರಿ. ಇನ್ನು ಅವ್ರ ಗಮನಕ್ಕೆ ತಂದ ಇದನ್ನ ಮಾಡಿಸಿ ಕೊಡ್ಬೇಕ್ರಿ. ಇದಿಷ್ಟು ಏನು ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ಏನು ಸೇತುವೆ ಇದೆ, ಆ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ. ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಎಲ್ಲೆಲ್ಲ ಮಳೆ ನೀರಿಂದ ಅವಾಂತರ ಸೃಷ್ಟಿಯಾಗಿದೆ ಅಲ್ಲೆಲ್ಲ ಪರ್ಯಾಯ ವ್ಯವಸ್ಥೆಯನ್ನು ಅಂದರೆ ಕಂಪ್ಯಾರಿಟಿವ್ಲಿ ಒಂದಷ್ಟು ಸುರಕ್ಷಿತ ಅನ್ನಿಸೋ ಸ್ಥಳಕ್ಕೆ ರವಾನೆ ಮಾಡಲಾಗ್ತಿದೆ. ಜನರನ್ನ ಕಾಳಜಿ ಕೇಂದ್ರ ತೆರೆಯಲಾಗಿದೆ. ನೀವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಕಣ್ಣೀರು ಹಾಕ್ತಿದ್ದಾರೆ ಹೆಣ್ಮಕ್ಳು. ಮನೆ ಮಠ ಬಿಟ್ಟು ಹೀಗೆ ಕಾಳಜಿ ಕೇಂದ್ರದಲ್ಲಿ ಬರೋ ಪರಿಸ್ಥಿತಿ ಆಯ್ತಲ್ಲ, ನಮಗೆ ಶಾಶ್ವತ ಪರಿಹಾರ ಅನ್ನೋದೇ ಇಲ್ಲವಾ ಅಂಥೇಳಿ ಕಣ್ಣೀರನ್ನು ಹಾಕ್ತಿದ್ದಾರೆ. ಪುಟ್ಟ ಮಕ್ಕಳಿದ್ದಾರೆ, ವಯೋವೃದ್ಧರಿದ್ದಾರೆ, ಸಾಕಿರೋ ದನ ಕುರಿ ಕೋಳಿ ಎಲ್ಲವನ್ನ ಕೂಡ ತಗೊಂಡು ಈ ಕಾಳಜಿ ಕೇಂದ್ರಗಳಿಗೆ ಬಂದಿದ್ದಾರೆ. ಎಷ್ಟು ದಿನ ಇಲ್ಲಿರಬೇಕು, ಹೇಗೆ ಮುಂದೆ ಮನೆ ಏನಾಯಿತು, ಬೆಳೆದ ಬೆಳೆ ಏನಾಯಿತು ಅಂಥೇಳಿ ಹೆಣ್ಮಕ್ಳು ರೈತರು ಕಣ್ಣೀರು ಹಾಕೋ ಪರಿಸ್ಥಿತಿ. ಅಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಅದನ್ನು ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ. ಅಲ್ಲಿನ ಒಂದು ಪ್ರತ್ಯಕ್ಷ ವರದಿ ಇದೆ, ಗಮನಿಸಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಅಪಾಯ ಮಟ್ಟವನ್ನು ಮೀರಿ ಘಟ್ಟಪ್ರಭಾ ನದಿ ಹರಿತಾ ಇದೆ. ಹೀಗಾಗಿ ಮೆಳವಂಕಿ, ಚಿಕ್ಕಡೊಳ್ಳಿ ಮತ್ತು ಏನು ಅಡಿಬಟ್ಟಿ ಗ್ರಾಮಗಳು ಸದ್ಯ ಈಗ ಪ್ರವಾಹದ ಭೀತಿಯನ್ನು ಎದುರಿಸಿ ಸದ್ಯ ನಡುಗಡ್ಡೆಯ ರೀತಿಯಲ್ಲಿ ಇರುವಂಥದ್ದು. ಹೀಗಾಗಿ ಅವರನ್ನು ಏನು ಕಾಳಜಿ ಕೇಂದ್ರಕ್ಕೆ ಶಿಫ್ಟನ್ನು ಮಾಡಲಾಗಿದೆ. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮೆಳವಂಕಿ ಅನ್ನೋ ಒಂದು ಶಾಲೆಯಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸ್ಬೋದು, ಇರುವಂಥ ಮೆಳವಂಕಿ, ಚಿಕ್ಕಡೊಳ್ಳಿ, ಅಡಿಬಟ್ಟಿ ಗ್ರಾಮದ ಎಲ್ಲ ಜನರು
ಕೂಡ ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಸದ್ಯ ಇಲ್ಲಿ ಮೆಳವಂಕಿ ಮತ್ತು ಚಿಕ್ಕಡೊಳ್ಳಿ ಗ್ರಾಮದ ಎಲ್ಲ ತಮ್ಮ ಜಾನುವಾರುಗಳ ಸಮೇತವಾಗಿ ಶಿಫ್ಟ್ ಆಗಿದ್ದು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಆದರೆ ಇವರಿಗೆ ರೈಸ್ ಮತ್ತು ಸಾಂಬಾರನ್ನ ಬಿಟ್ಟರೆ ಯಾವುದೇ ರೀತಿಯಾದಂಥ ವ್ಯವಸ್ಥೆಯನ್ನು ಬೆಳಗಾವಿ ಜಿಲ್ಲಾಡಳಿತ ಅಥವಾ ಇಲ್ಲಿ ಸ್ಥಳೀಯ ಶಾಸಕರು ಮಾಡ್ತಿಲ್ಲ. ದುರಸ್ಥಲ್ಲಿ ಗಮನಿಸ್ಬೋದು, ವೃದ್ಧರಿದ್ದಾರೆ, ಮಹಿಳೆಯರಿದ್ದಾರೆ, ಸಣ್ಣ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಬಂದು ಇಲ್ಲಿ ವಾಸವಾಗಿದ್ದಾರೆ. ಇದು ಸುಮಾರು ವರ್ಷಗಳಿಂದ ಕೂಡ ಈ ಸಮಸ್ಯೆ ಇರುವಂಥದ್ದು. ಪ್ರಮುಖವಾಗಿ ಇಡೀ ಏನು ಶಾಲಾ ಆವರಣ ಇದೆ ಎಲ್ಲ ಕಡೆ ಇವರು ಟ್ರ್ಯಾಕ್ಟರ್ನಲ್ಲಿ ತಮ್ಮ ಜಾನುವಾರುಗಳಿಗೆ ಬೇಕಾದಂಥ ಮೇವಿರ್ಬೋದು ಅಥವಾ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಬಂದು ಇಲ್ಲೇ ಇದ್ದಾರೆ. ಆದರೆ ಸುಮಾರು ವರ್ಷಗಳಿಂದ ಇವರ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗ್ತಿಲ್ಲ, ಶಾಶ್ವತವಾದಂಥ ಪರಿಹಾರ ಸಿಗ್ತಿಲ್ಲ. ಹಾಗಾಗಿ ಪ್ರತಿ ವರ್ಷ ಕೂಡ ಮಳೆ ಆದಾಗೊಮ್ಮೆ ಈ ರೀತಿಯಾಗಿ ಇವರು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಬೇಕು, ಇದ್ದಂಥ ಬದುಕನ್ನು ಕಳೆದುಕೊಳ್ಬೇಕು. ಏನು ಕಷ್ಟಪಟ್ಟು ಬೆಳೆದಂಥ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗತ್ತೆ. ಮನೆಯಲ್ಲೆಲ್ಲ ಜಲಾವೃತ ಆಗಿ ಸಂಪೂರ್ಣವಾಗಿ ಮನೆಯಲ್ಲಿ ಇರುವಂಥ ಎಲ್ಲ ವಸ್ತುಗಳು ಕೂಡ ಹಾನಿ ಆಗ್ತವೆ. ಇದರಿಂದ ಸಾಕಷ್ಟು ನಷ್ಟವನ್ನು ಈ ಎಲ್ಲ ಗ್ರಾಮಸ್ಥರು ಅನುಭವಿಸ್ತಾರೆ. ಸದ್ಯ ನನ್ನ ಜೊತೆಗೆ ಇಲ್ಲಿ ಗ್ರಾಮದ ಮಹಿಳೆಯರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಎಷ್ಟು ವರ್ಷದಿಂದ ಸಮಸ್ಯೆ ಐತಿದೆ? ನಮ್ಗೆ 5-6 ವರ್ಷ ಆತ್ರಿ ಹಿಂಗಾಗೈತ್ರಿ, ವರ್ಷ ರೀ. ಮತ್ತು ವರ್ಷ ಹಿಂಗಾರು ಸರಿ ಅನ್ಸಂಗಿಲ್ಲ ನಮ್ಗೆ. ಎಲ್ಲರೂ ಗೋರ್ಮೆಂಟ್ ಎಲ್ಲರೂ ಹೋಗಿ ನಮಗೆ ಸಹಾಯ ಕೊಟ್ರೆ ಅಂದ್ರೆ ಎಲ್ಲರೂ ಗುಡ್ದಾರ ಕಡೆ ಇರ್ತೀವಿ ನಾವು. ಮಕ್ಕಳು ಮರಿ ಎಲ್ಲ ಕಟ್ಕೊಂಡು ಬೀದಿಗೆ ಬಂದಂಗೆ ಬೀದಿಗೆ ಬಂದ್ರಿ ನಾವು ಹಾದ್ಯಾಗನಾರ. ಈಗ ಏನು ಮಾಡೋದ್ರಿ? ಇಲ್ಲಿ ಏನೇನು ಕೊಡ್ತಿದ್ದಾರಮ್ಮ? ಇಲ್ಲಿ ಅನ್ನ ಸಾರ ಕೊಡತ್ತಾರ, ಮತ್ತೇನೂ ಇಲ್ರಿ. ಈಗ ಹಾಸಿಗೆ ಏನಾದರೂ ಏನು ಏನೂ ಇಲ್ಲ ನೋಡ್ರಿ. ನಾವು ನೆಲಕ ಮನ್ಕೊಳತ್ತವ್ರಿ. ಯಾವಾಗ ಬಂದಿರಿ ಇಲ್ಲಿಗೆ? ನಾವು ಬೆಳಿಗ್ಗೆ 4ಕ್ಕೆ ಬಂದವ್ರಿ. ನನ್ನ ಜೊತೆಗೆ ಇಲ್ಲಿ ಶಾಲಾ ಮಕ್ಕಳಿದ್ದಾರೆ. ನಾಳೆಯಿಂದ ಕೂಡ ಶಾಲೆ ಆರಂಭ ಆಗುತ್ತೆ. ಅಪ್ಪಿ, ನಾಳೆ ಶಾಲೆ ಆರಂಭ ಆಗುತ್ತೆ, ಎಲ್ಲ ಪುಸ್ತಕ ಎಲ್ಲ ನೀರಾಗದಾವೆ, ಹೆಂಗೆ? ನೀರಾಗದಾವು ಮತ್ತು ಪಾಡ್ಸಿಲ್ ತೊಗೊಂಡು ಬರ್ಲಿಲ್ರಿ, ಅಲ್ಲೇ ಇಟ್ಬಿಟ್ಟು ರೀ. ಅವಸರನ್ಯಾಗ ಬಂದುಬಿಟ್ಟು ರೀ. ಪ್ರತಿ ವರ್ಷ ಹಿಂಗೆ ಇರುತ್ತೆ? ಹಾಂ, ಹಿಂಗೆ ಇರ್ತೀರಿ. ಪರಿಸಿ 4ನಂತೇರಿ. ಈಗೇನು ಓದೋದು ಏನಿಲ್ಲ? ಈಗಿಲ್ರಿ, ಸಾಲ ಸುಟ್ಟಿ ಐತ್ರಿ. ಇದಿಷ್ಟು ಇಲ್ಲಿ ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ಪ್ರತಿ ವರ್ಷ ಕೂಡ ಇಂಥದ್ದೇ ಸಮಸ್ಯೆನ ನಾವು ಇಲ್ಲಿ ಅನುಭವಿಸ್ತೇವೆ. ಹಾಗಾಗಿ ನಮಗೆ ಶಾಶ್ವತ ಆಗಿರುವಂಥ ಪರಿಹಾರವನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಧಾರಾಕಾರ ಮಳೆ ಆಗ್ತಿದೆ, ಅದರಲ್ಲೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಬರೋಬ್ಬರಿ 2 ವರ್ಷದ ನಂತರ KRS ಜಲಾಶಯ ಭರ್ತಿಯಾಗುವ ಸನ್ನಿವೇಶ. ನಾಳೆ ಕನ್ನಂಬಾಡಿ ಕಟ್ಟೆಗೆ ಸಿಎಂ ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ಕಾವೇರಿ ನೀರಾವರಿ ನಿಗಮದಿಂದ ಇದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮುಖ್ಯಮಂತ್ರಿಯಾಗಿ 3ನೇ ಬಾರಿಗೆ ಸಿದ್ದರಾಮಯ್ಯ ಅವರು ಬಾಗಿನ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿಗಳ ಈ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಕೂಡ ಭರದಿಂದ ಸಾಗಿದೆ. ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಗಮನಿಸಿ. ಹಳೆ ಮೈಸೂರು ಭಾಗದ ಜೀವನಾಡಿ KRS ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಂಪ್ರದಾಯದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ಬಾಗಿನವನ್ನು ಕಾವೇರಿ ಮಾತೆಗೆ ಅರ್ಪಣೆ ಮಾಡಲಿದ್ದಾರೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸದ್ಯ ಸಿದ್ಧತೆಗಳ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಡ್ಯಾಮ್ ಮೇಲ್ಭಾಗದಲ್ಲಿ ಕಾವೇರಿ ಮಾತೆಗೆ CM ಸಿದ್ದರಾಮಯ್ಯ ಅವರು ಬಾಗಿನವನ್ನು ಅರ್ಪಣೆ ಮಾಡಲಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ 3ನೇ ಬಾರಿಗೆ ಏನು ಬಾಗಿನ ಅರ್ಪಣೆ ಮಾಡುವಂಥ ಅವಕಾಶ ಕೂಡ ಈಗ ಬಂದಿರುವಂಥ